ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 16. ಸ್ವರ್ಗ ಮತ್ತು ಭೂಮಿ ನಡುವೆ ಸಮತೋಲನ. ದೇವರು ಹೇಳಿದ, ಜೀವಜಂತುಗಳ ಹಿಂಡಿನ ಜೊತೆಗೆ ನೀರು ಒಂದಾಗಲಿ, ಸ್ವರ್ಗದ ಮುಕ್ತ ಆಗಸದಲ್ಲಿ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡಲಿ. ನಂತರ ದೇವರು ಸಮುದ್ರದ ದೈತ್ಯ ಜೀವಿಗಳನ್ನು ಸೃಷ್ಟಿಸಿದ. ನಂತರ ನೆಲದ ಮೇಲೆ ತೆವಳುವ ಎಲ್ಲಾ ಜೀವಿಗಳನ್ನೂ ಸೃಷ್ಟಿಸಿದ. ಅವೆಲ್ಲವೂ ನೀರಿನಲ್ಲಿ ಒಂದಾದವು. ರೆಕ್ಕೆ ಇರುವ ಜೀವಿಗಳನ್ನು ನೋಡಿ ದೇವರಿಗೆ ಖುಷಿಯಾಯಿತು. ನಂತರ ಅವುಗಳಿಗೆ ದೇವರ ಕೃಪೆ ದೊರಕಿತು. ಎಲ್ಲರಿಗೂ ಒಳ್ಳೆಯದು ಮಾಡಿ, ಅಸಂಖ್ಯವಾಗಿ ಬೆಳೆಯಿರಿ, ಸಮುದ್ರದ ಮೇಲೆ ನಿಮ್ಮ ಸಂತತಿ 1000ವಾಗಲಿ, ಭೂಮಿಯ ಮೇಲೂ ನಿಮ್ಮ ಸಂತತಿ 1000ವಾಗಲಿ ಎಂದು ಹಾರೈಸಿದ. ಜೆನೆಸಿಸ್. 10 ಟನ್ಗಳ ದೈತ್ಯ ಹಕ್ಕಿ. ಪೈಲಟ್ಗೆ ತನ್ನ ಕಣ್ಣಿನ ಪಕ್ಕ ಏನೋ ಸರಕ್ಕನೆ ಹೋದಂತಾಯಿತು. ಅದರ ಬೆನ್ನಲ್ಲೇ ಅವನ ಕಿವಿಗೆ ದೊಡ್ಡ ಶಬ್ದ ಅಪ್ಪಳಿಸಿತು. ನಂತರ ಇದ್ದಕ್ಕಿದ್ದಂತೆ $7 ಮಿಲಿಯನ್ ಬೆಲೆಯ ಸ್ಕೈಹಾಕ್ ಯುದ್ಧ ವಿಮಾನದ ಗಾಜು ಚಪ್ಪನ ಚೂರಾಯಿತು. ಅದು 1983 ಮೇ 5 ದಕ್ಷಿಣಕ್ಕೆ ವಲಸೆ ಹೋಗುತ್ತಿದ್ದ ಹಕ್ಕಿಯೊಂದು ಯುದ್ಧ ವಿಮಾನಕ್ಕೆ ಡಿಕ್ಕಿ ಹೊಡೆದಿತ್ತು. ಪೈಲಟ್ ಏರ್ ಹಾರ್ಲೇವ್ ಕೂಡಲೇ ವಿಮಾನದಿಂದ ಎಜೆಕ್ಟ್ ಆದ. ಮೈ ಕೊರೆಯುವ ತಣ್ಣನೆ ಗಾಳಿಯಲ್ಲಿ ರೊಯ್ಯನೆ ಹಾರಿ ಹೋಗುವಾಗ ಅವನಿಗೆ ಪ್ರಜ್ಞೆ ತಪ್ಪಿತು. ಅವನಿಗೆ ಗೊತ್ತಿಲ್ಲದೆಯೇ ಆಟೋಮ್ಯಾಟಿಕ್ ಪ್ಯಾರಾಚೂಟ್ ತೆರೆದುಕೊಂಡಿತು. ಸ್ಕೈಹಾಕ್ ಯುದ್ಧ ವಿಮಾನ ಆಕಾಶದಲ್ಲೇ ಸ್ಫೋಟಗೊಂಡು ಹೊಗೆಯ ಮಧ್ಯೆಯೇ ಗಂಟೆಗೆ 400 ಮೈಲು ವೇಗದಲ್ಲಿ ಹಾರಿ ಹೋಗಿ ಸಣ್ಣದೊಂದು ಬೆಟ್ಟಕ್ಕೆ ಅಪ್ಪಳಿಸಿತು. ಕೆಲ ನಿಮಿಷಗಳ ನಂತರ ಪೈಲಟ್ ವೆಸ್ಟ್ ಬ್ಯಾಂಕ್ನ ಹೆಬ್ರಾನ್ ನಗರಕ್ಕೆ ಹೋಗಿ ಬಿದ್ದಿದ್ದ. ಅಲ್ಲಿ ಅವನಿಗೆ ಪ್ರಜ್ಞೆ ಬಂತು. ರಕ್ತದಲ್ಲಿ ತೊಯ್ದು ಹೋಗಿದ್ದ ಅವನ ಕತ್ತಿನಲ್ಲಿ ಇಸ್ರೇಲ್ನ ವಿಶೇಷ ಪಡೆಯ ಯೋಧರಿಗೆ ಹಕ್ಕಿಯ ರೆಕ್ಕೆಯೊಂದು ಸಿಕ್ಕಿತು. ಅವನ ಕುತ್ತಿಗೆಯ ಮೂಳೆ ಮುರಿದಿತ್ತು. ಆಸ್ಪತ್ರೆಗೆ ಹಾಕಿದರು. ಅಪಘಾತದ ವಿಧಿವಿಜ್ಞಾನ ಪರೀಕ್ಷೆಗಳು ನಡೆದ ನಂತರ 10 ಟನ್ಗಳ ಸ್ಕೈಹಾಕ್ ವಿಮಾನಕ್ಕೆ 2 ಪೌಂಡ್ಗಿಂತ ಕೊಂಚ ಹೆಚ್ಚು ತೂಕದ ಹನಿ ಬಜರ್ಡ್ ಹಕ್ಕಿ ಡಿಕ್ಕಿ ಹೊಡೆದಿದೆ ಎಂಬುದು ತಿಳಿಯಿತು. ಯುವ ಪೈಲಟ್ಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು, ನೀನು ಪ್ಯಾರಾಲೈಸಿಸ್ ಯಾರಿಗೆ ಗೊತ್ತು, ಬಹುಶಃ ಸಾವಿನಿಂದ ಸ್ವಲ್ಪದರಲ್ಲೇ ಪವಾಡ ಸದೃಶವಾಗಿ ಪಾರಾಗಿದ್ದೀಯೇ ಎಂದರು. ವಲಸೆ ಹಕ್ಕಿಗಳಿಂದ ಡಿಕ್ಕಿ ಹೊಡೆಸಿಕೊಂಡ ಪೈಲಟ್ಗಳಲ್ಲಿ ಹಾರ್ಲೇವ್ ಮೊದಲನೆಯವನೂ ಅಲ್ಲ, ಕೊನೆಯವನೂ ಅಲ್ಲ. ಕಳೆದ 3.5 ದಶಕದಲ್ಲಿ ಬಜರ್ಗಳು, ಕೊಕ್ಕರೆಗಳು, ಪೆಲಿಕನ್ ಹಾಗೂ ಹದ್ದುಗಳು ಇಸ್ರೇಲ್ನ ಸಾಕಷ್ಟು ಯುದ್ಧ ವಿಮಾನಗಳಿಗೆ ಡಿಕ್ಕಿ ಹೊಡೆದಿವೆ. ಅದರಿಂದಾಗಿ ವಿಮಾನಗಳ ಎಂಜಿನ್ ಧ್ವಂಸವಾಗಿ, ರೆಕ್ಕೆಗಳು ಮುರಿದು ಅಥವಾ ಇಡೀ ವಿಮಾನ ಸ್ಫೋಟಗೊಂಡು $100 ಲಕ್ಷ ನಷ್ಟವಾಗಿದೆ. ವಾಸ್ತವವಾಗಿ ಇಸ್ರೇಲ್ನ ಯುದ್ಧ ವಿಮಾನಗಳಿಗೆ ಇಲ್ಲಿಯವರೆಗೆ ಅರಬ್ ರಾಷ್ಟ್ರಗಳ ಶತ್ರುಪಡೆಯಿಂದ ಉಂಟಾಗಿದ್ದಕ್ಕಿಂತ ಹೆಚ್ಚು ಹಾನಿ ವಲಸೆ ಹಕ್ಕಿಗಳಿಂದ ಆಗಿದೆ. ಇಸ್ರೇಲ್ನ ಈ ಸಮಸ್ಯೆಗೆ ಕಾರಣವೂ ಇದೆ. ಪ್ರತಿ ವರ್ಷ 100 ಕೋಟಿಗೂ ಹೆಚ್ಚು ಪಕ್ಷಿಗಳು 3 ಖಂಡಗಳ ನಡುವೆ ವಲಸೆ ಹೋಗಿ ಬಂದು ಮಾಡಲು ಇಸ್ರೇಲ್ನ ಆಗಸವನ್ನು ಬಳಸುತ್ತವೆ. ಚಳಿಗಾಲದಲ್ಲಿ ವಾತಾವರಣದ ಉಷ್ಣತೆ ಇಳಿಕೆಯಾಗಿ ಆಹಾರದ ಲಭ್ಯತೆ ಕಡಿಮೆಯಾಗುತ್ತಿದ್ದಂತೆ ಹಕ್ಕಿಗಳು ಯುರೋಪ್ ಹಾಗೂ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಿಂದ ಆಫ್ರಿಕಾ ಖಂಡಕ್ಕೆ 5-6 ಸಾವಿರ ಮೈಲುಗಳ ಸುದೀರ್ಘ ವಲಸೆ ಆರಂಭಿಸುತ್ತವೆ. ನಂತರ ಬೇಸಿಗೆಯಲ್ಲಿ ಹೆಚ್ಚು ಕಮ್ಮಿ ಅದೇ ದಾರಿಯಲ್ಲಿ ಮರಳಿ ಬರುತ್ತವೆ. ಪಕ್ಷಿಗಳು ವಲಸೆಗೆ ಇಸ್ರೇಲ್ನ ಮಾರ್ಗ ಬಳಸಲು ಒಂದು ಕಾರಣ ಇಸ್ರೇಲ್ನ ಸಮುದ್ರ ತೀರದ ಮೇಲೆ ಕಂಡುಬರುವ ಬೆಚ್ಚಗಿನ ಹವೆ. ಇನ್ನೊಂದು ಕಾರಣವೆಂದರೆ ಟರ್ಕಿಯಿಂದ ಮೊಜಾಂಬಿಕ್ನವರೆಗಿನ 3700 ಉದ್ದದ ಕಣಿವೆ ಪ್ರದೇಶದ ಪೈಕಿ ಇಸ್ರೇಲ್ನಲ್ಲಿರುವ ಗ್ರೇಟ್ ರಿಫ್ಟ್ ವ್ಯಾಲಿಯ ಮೂಲಕ ವಲಸೆ ಹೋಗುವುದು ಪಕ್ಷಿಗಳಿಗೆ ಹತ್ತಿರದ ಹಾಗೂ ಸುಲಭದ ಹಾದಿ. ಜಗತ್ತಿನ ಪ್ರಸಿದ್ಧ ಪಕ್ಷಿ ವಲಸೆ ತಜ್ಞರಲ್ಲಿ ಒಬ್ಬರಾಗಿರುವ ಯೋಸಿ ಲೆಶಮ್ ಪ್ರಕಾರ ಪಕ್ಷಿಗಳ ಈ ವಲಸೆ ವಿಧಾನವೇ ಇಸ್ರೇಲ್ಗೆ ರಾಜಕೀಯ ದುಸ್ವಪ್ನವಾಗಿದೆ ಮತ್ತು ಪಕ್ಷಿ ವೀಕ್ಷಕರಿಗೆ ಖುಷಿಯ ವಿಚಾರವಾಗಿದೆ. ಮಧ್ಯಪ್ರಾಚ್ಯದಲ್ಲೇ ಇಸ್ರೇಲ್ನದು ಅತಿದೊಡ್ಡ ವಾಯುಪಡೆ. 1980ರ ದಶಕದಲ್ಲಿ ಇಸ್ರೇಲ್ಗೆ ಈ ವಲಸೆ ಹಕ್ಕಿಗಳ ಸಮಸ್ಯೆ ಎದುರಿಸುವುದು ಹೇಗೆಂಬುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ವಿಮಾನಗಳನ್ನೂ ಪೈಲಟ್ಗಳನ್ನೂ ಕಳೆದುಕೊಂಡು ಮಿಲಿಟರಿ ನಾಯಕರು ಬೇಸತ್ತಿದ್ದರು. ಆಗ ಪ್ರಸಿದ್ಧ ಪಕ್ಷಿ ತಜ್ಞ ಲೆಶಮ್ ಹೊಸ ಐಡಿಯಾವೊಂದನ್ನು ವಾಯುಪಡೆಗೆ ನೀಡಿದ.
ಪಕ್ಷಿಗಳು ವಲಸೆಗೆ ಯಾವ ಮಾರ್ಗ ಬಳಸುತ್ತವೆ ಎಂಬುದನ್ನು ಕಂಡುಹಿಡಿದು ಆ ಮಾರ್ಗದಲ್ಲಿ ನಿಮ್ಮ ವಿಮಾನ ಹಾರಿಸೋದು ನಿಲ್ಲಿಸಿ. ಅಚ್ಚರಿಯ ಪಕ್ಷಿ ನೋಟ. ಈ ಕೆಲಸಕ್ಕೆ ಲೆಶಮ್ನೇ ಸೂಕ್ತ ವ್ಯಕ್ತಿಯಾಗಿದ್ದ. ಮೆಡಿಟರೇನಿಯನ್ ನಗರವಾದ ಹೈಫಾದಲ್ಲಿ 1947ರಲ್ಲಿ ಜನಿಸಿದ ಲೆಶಮ್ ಚಿಕ್ಕಂದಿನಿಂದಲೇ ಪಕ್ಷಿ ಮೋಹಿ. ಕಾರ್ಮೆಲ್ ಬೆಟ್ಟಗಳಿಗೆ ಅವನ ಅಮ್ಮ ಅವನನ್ನೂ ಅವನ ಸೋದರನನ್ನೂ ಆಗಾಗ ಕರೆದುಕೊಂಡು ಹೋಗುತ್ತಿದ್ದಳು. ಬೇರೆ ಬೇರೆ ಜಾತಿಯ ಪಕ್ಷಿಗಳನ್ನು ಗುರುತಿಸುವುದು ಹೇಗೆ ಎಂಬುದನ್ನು ಅವನು ಮೊದಲ ಬಾರಿ ಕಲಿತಿದ್ದು ಅಲ್ಲೇ. ನನ್ನ ಅಮ್ಮನಿಗೆ ಕತ್ತೆ ಮತ್ತು ಪಕ್ಷಿಯ ನಡುವಿನ ವ್ಯತ್ಯಾಸ ಕೂಡ ತಿಳಿಯುತ್ತಿರಲಿಲ್ಲ. ಆದರೆ ನಾನು ಪಕ್ಷಿಗಳು ಮತ್ತು ಪರಿಸರದ ಜೊತೆಗೆ ಪ್ರೀತಿಗೆ ಬಿದ್ದಿದ್ದು ಮಾತ್ರ ಅವಳಿಂದಾಗಿಯೇ ಎನ್ನುತ್ತಾನೆ ಲೆಶಮ್. ಮಿಲಿಟರಿಗೆ ಸೇರುವುದಕ್ಕಿಂತ ಸ್ವಲ್ಪ ಮೊದಲು ಬದುಕಿನ ಗತಿಯನ್ನೇ ಬದಲಿಸಿದ ಅನುಭವವೊಂದು ಅವನಿಗಾಯಿತು. 17 ವರ್ಷದ ಹುಡುಗನಾಗಿದ್ದಾಗ 1963ರಲ್ಲಿ ಒಮ್ಮೆ ನೆಗೆವ್ ಮರುಭೂಮಿಯಲ್ಲಿರುವ ಡೆ ಬೋಕರ್ ಪ್ರದೇಶಕ್ಕೆ 3 ಸ್ನೇಹಿತರೊಂದಿಗೆ ಲೆಶಮ್ ಚಾರಣಕ್ಕೆ ಹೋಗಿದ್ದ. ಅಲ್ಲಿ ಅವರಿಗೆ ಆಗಷ್ಟೇ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದಿದ್ದ ಡೇವಿಡ್ ಬೆನ್ ಗ್ಯುರಿಯನ್ ಅಕಸ್ಮಾತ್ತಾಗಿ ಸಿಕ್ಕಿದರು. 2 ತಾಸು ಅವರ ಜೊತೆ ಮಾತನಾಡುತ್ತಾ ಈ ಸ್ನೇಹಿತರು ಟ್ರೆಕ್ ಮಾಡಿದರು. ಲೆಶಮ್ ಹೇಳುತ್ತಾನೆ, ನನಗೆ ದೇವರನ್ನೇ ಭೇಟಿ ಮಾಡಿದಂತಾಗಿತ್ತು. ಬೆನ್ ಗುರಿಯನ್ ಜೊತೆಗೆ ಅಷ್ಟು ಹತ್ತಿರದಿಂದ ಅಷ್ಟೊಂದು ಮುಕ್ತವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಎಂದು ಯಾವತ್ತೂ ನಾನು ಯೋಚಿಸಿರಲಿಲ್ಲ. ಮಾಜಿ ಪ್ರಧಾನಿಗೆ ಈ ಹುಡುಗರು ಬಹಳ ಇಷ್ಟವಾದರು. ಎಷ್ಟು ಇಷ್ಟವಾದರು ಅಂದರೆ ಅಲ್ಲೇ ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸಿದರು. ಅಲ್ಲಿ ಬೆನ್ ಗುರಿಯನ್ ಪತ್ನಿ ಪೋಲಾ ಇವರಿಗೆಲ್ಲ ಟೀ ಮತ್ತು ಕೇಕ್ ಕೊಟ್ಟರು. ಬೆನ್ ಗುರಿಯನ್ ಜೊತೆಗಿನ ಭೇಟಿಯ ನಂತರ ಲೆಶಮ್ ಒಂದು ಮುಖ್ಯವಾದ ಪಾಠ ಕಲಿತಿದ್ದ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳ ಜೊತೆಗೆ ಬೇಕಾದರೂ ನಮ್ಮ ಐಡಿಯಾಗಳನ್ನು ಹಂಚಿಕೊಳ್ಳಬಹುದು, ಅವರು ಅದನ್ನು ಕೇಳುತ್ತಾರೆ. ಲೆಶಮ್ ಮಿಲಿಟರಿಗೆ ಸೇರಿದಾಗ ಅವನಿಗೆ ವಾಯುಪಡೆಯ ಪೈಲಟ್ ಆಗಬೇಕು ಎಂಬ ಆಸೆ ಇತ್ತು. ಆದರೆ ಅವನ ದೃಷ್ಟಿ ದುರ್ಬಲವಾಗಿತ್ತು. ಹೀಗಾಗಿ ಆ ಕೆಲಸ, ಆ ಕನಸು ಈಡೇರಲಿಲ್ಲ. ಅಥವಾ ಅವನು ಹಾಗೆ ಅಂದುಕೊಂಡ. ಸೇನೆಯಲ್ಲಿ 3 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಜೆರೂಸಲೆಂನ ಹೀಬ್ರೂ ಯೂನಿವರ್ಸಿಟಿಯಲ್ಲಿ ಪ್ರಾಣಿಶಾಸ್ತ್ರ ಹಾಗೂ ಜೆನೆಟಿಕ್ಸ್ ಕೋರ್ಸ್ಗೆ ಲೆಶಮ್ ಸೇರಿಕೊಂಡ. ಆದರೆ ಅಲ್ಲೂ ಅವನಿಗೆ ಪಕ್ಷಿಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲಾಗಲಿಲ್ಲ. ಮಗನಿಗೆ ಪಕ್ಷಿಗಳ ಬಗ್ಗೆ ಇದ್ದ ಹುಚ್ಚಿನ ಬಗ್ಗೆ ಅವನ ತಾಯಿಗೆ ಅಸಮಾಧಾನವಿತ್ತು. ಅವಳೊಬ್ಬ ಟಿಪಿಕಲ್ ಯಹೂದಿ ತಾಯಿ. ಪಕ್ಷಿಗಳನ್ನು ನಂಬಿಕೊಂಡು ಯಾರಾದರೂ ಜೀವನ ನಡೆಸಲು ಸಾಧ್ಯವೇ ಎಂದು ಕೇಳುತ್ತಿದ್ದಳು. ನಾನು ಡಾಕ್ಟರ್ ಅಥವಾ ಲಾಯರ್ ಆಗಬೇಕೆಂಬುದು ಅವಳ ಕನಸಾಗಿತ್ತು ಎನ್ನುತ್ತಾನೆ ಲೆಶಮ್. 1971ರಲ್ಲಿ ಓದು ಮುಗಿಸಿದ ಮೇಲೆ ಲೆಶಮ್ ಇಸ್ರೇಲ್ನ ಸೊಸೈಟಿ ಫಾರ್ ದಿ ಪ್ರೊಟೆಕ್ಷನ್ ಆಫ್ ನೇಚರ್ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ದೇಶದಲ್ಲಿರುವ ಕಾಡು ಹಾಗೂ ವನ್ಯಜೀವಿ ಸಂಪತ್ತಿನ ರಕ್ಷಣೆಗಾಗಿ ಈ ಸಂಸ್ಥೆ ದುಡಿಯುತ್ತಿತ್ತು. ಲೆಶಮ್ಗೆ ಈ ಕೆಲಸ ಬಹಳ ಇಷ್ಟವಾಗಿತ್ತು. ಕೆಲಸದ ನಿಮಿತ್ತ ಯಾವಾಗಲೂ ಹೊರಗೇ ಇರುವುದು ಅವನಿಗೆ ಖುಷಿ ಕೊಡುತ್ತಿತ್ತು. 1972ರ ಬೇಸಿಗೆಯಲ್ಲಿ ಸಹೋದ್ಯೋಗಿಯೊಬ್ಬರು ಅವನನ್ನು ಉದ್ದ ಕಾಲುಗಳ ಡೇಗೆ ಜಾತಿಯ ಹಕ್ಕಿಯೊಂದರ ಜೀವನ ವಿಧಾನ ಅಧ್ಯಯನ ಮಾಡುವ ಕ್ಷೇತ್ರ ಕಾರ್ಯಕ್ಕೆ ಕರೆದುಕೊಂಡು ಹೋದರು. ಜೆರೂಸಲೆಂನ ವಾಯುವ್ಯಕ್ಕೆ ಇರುವ ಸಮರಿಟನ್ ಪರ್ವತಕ್ಕೆ ಅವರು ಹೋಗಿದ್ದರು. ಅಲ್ಲಿ ಕಿರಿದಾದ ಗುಹೆಯೊಂದರಲ್ಲಿ ಲೆಶಮ್ಗೆ ದೊಡ್ಡ ಡೇಗೆಯ ಗೂಡು ಕಾಣಿಸಿತು. ಅದರಲ್ಲಿ 3 ಮರಿಗಳು ಇದ್ದವು. ಅವನು ಮರಿಗಳನ್ನು ಗೂಡಿನಿಂದ ತೆಗೆದು ಸಣ್ಣದೊಂದು ಚೀಲದಲ್ಲಿ ಹಾಕಿಕೊಂಡು ಅಲ್ಲಿಂದ ಬಂದ. ಮರಿಗಳ ಅಪ್ಪ ಅಮ್ಮ ಅಲ್ಲೇ ಮೇಲೆ ಆಕಾಶದಲ್ಲಿ ಕಿರುಚುತ್ತಾ ಅದನ್ನೇ ನೋಡುತ್ತಿದ್ದವು. ನಂತರ ಲೆಶಮ್ ಹಾಗೂ ಅವನ ಸಹೋದ್ಯೋಗಿ ಆ ಮರಿಗಳನ್ನು ತೂಕ ಮಾಡಿ ಅವುಗಳ ಅಳತೆ ತೆಗೆದುಕೊಂಡು ಸಣ್ಣ ಲೆಗ್ ಬ್ಯಾಂಡ್ ಕಟ್ಟಿದರು. ನಂತರ ಲೆಶಮ್ ಮತ್ತೆ ಅದೇ ಸ್ಥಳಕ್ಕೆ ಹತ್ತಿಕೊಂಡು ಹೋಗಿ ಅವುಗಳನ್ನು ಗೂಡಿನಲ್ಲಿ ಬಿಟ್ಟು ಬಂದ. ಬರುವುದಕ್ಕಿಂತ ಮೊದಲು ಅವುಗಳ ಒಂದಷ್ಟು ಫೋಟೋ ತೆಗೆದುಕೊಂಡ. ಅಲ್ಲೇ ಅವನು ತನ್ನ ಜೀವಮಾನದ ನಿರ್ಧಾರವನ್ನೂ ತೆಗೆದುಕೊಂಡಿದ್ದ. ನನ್ನ ಮುಂದಿನ ಬದುಕನ್ನು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಅವುಗಳನ್ನು ರಕ್ಷಿಸುವುದರಲ್ಲಿ ಕಳೆಯಬೇಕು. ಹಕ್ಕಿಗಳು ಈ ಜಗತ್ತಿಗೆ ಹಾಗೂ ಇಸ್ರೇಲ್ಗೆ ಬಹಳ ಮುಖ್ಯ. ಏಕೆಂದರೆ ಅವು ಸುಂದರವಾಗಿವೆ, ಅದ್ಭುತವಾಗಿ ಹಾಡುತ್ತವೆ, ಸ್ವಚ್ಛಂದವಾಗಿ ಹಾರಾಡುತ್ತವೆ. ನಮ್ಮ ಆತ್ಮವನ್ನು ನಮಗೆ ದರ್ಶನ ಮಾಡಿಸುವ ಶಕ್ತಿ ಅವುಗಳಿಗೆ ಇದೆ ಎಂಬುದು ಲೆಶಮ್ನ ನಂಬಿಕೆ. ಆಕಾಶ ಹಂಚಿಕೊಳ್ಳೋಣ. 1980ರ ದಶಕದ ಆರಂಭದಲ್ಲಿ ಲೆಶಮ್ ಮತ್ತೆ ಓದು ಮುಂದುವರಿಸಲು ನಿರ್ಧರಿಸಿ ಟೆಲ್ ಅವೀವ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಣಿಶಾಸ್ತ್ರ ವಿಷಯದಲ್ಲಿ PhD ಅಧ್ಯಯನ ಆರಂಭಿಸಿದ. ವಲಸೆ ಹಕ್ಕಿಗಳ ಬಗ್ಗೆ
ಹಾಗೂ ಅವು ಎದುರಿಸುವ ಸಮಸ್ಯೆಗಳ ಬಗ್ಗೆ ಸಂಶೋಧನೆ ನಡೆಸಿದ. ಇಸ್ರೇಲ್ನ ಆಕಾಶದಲ್ಲಿ ಪ್ರತಿ ವರ್ಷ ಎಷ್ಟು ಹಕ್ಕಿಗಳು ವಲಸೆ ಹೋಗುತ್ತವೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಲೆಶೆಮ್ ಮತ್ತು ಸುಮಾರು 60 ಸ್ವಯಂ ಸೇವಕರು ಅದನ್ನು ಲೆಕ್ಕ ಹಾಕಲು ಆರಂಭಿಸಿದರು. ಆದರೆ ಲೆಕ್ಕಕ್ಕೆ ಸಿಗದ ಹಕ್ಕಿಗಳು ಬಹಳ ಇವೆ ಎಂಬುದು ಬಹುಬೇಗ ಅವರಿಗೆ ಗೊತ್ತಾಯಿತು. ಏಕೆಂದರೆ ಕೆಲ ಜಾತಿಯ ಹಕ್ಕಿಗಳು ತುಂಬಾ ಎತ್ತರಕ್ಕೆ ಹಾರುತ್ತಿದ್ದವು. ಅವುಗಳನ್ನು ಲೆಕ್ಕ ಹಾಕಲು ಆಗುತ್ತಿರಲಿಲ್ಲ. ಇಸ್ರೇಲಿ ವಾಯುಪಡೆಯ ಹೆಲಿಕಾಪ್ಟರ್ ಪೈಲಟ್ ರ್ಯಾನ್ ಲೆಪಿಡ್ ಎಂಬಾತ ಲೆಶಮ್ಗೆ ವಿಮಾನದಲ್ಲಿ ಕುಳಿತು ಹಕ್ಕಿಗಳನ್ನು ಲೆಕ್ಕ ಹಾಕುವಂತೆ ಸಲಹೆ ನೀಡಿದ. 1983 ಜನವರಿಯಲ್ಲಿ ಸ್ವತಃ ಲೆಪಿಡ್ನೆ ಇಸ್ರೇಲಿ ವಾಯುಪಡೆಯ ಕರ್ನಲ್ ಶ್ಲೋಮೋ ಎಗೋಜಿ ಬಳಿ ಲೆಶಮ್ನ ಭೇಟಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಟ್ಟ. ವಾಯುಪಡೆಯಲ್ಲಿ ಶ್ಲೋಮೋ ವಿಮಾನಗಳ ಸುರಕ್ಷತೆಯ ವಿಭಾಗವನ್ನು ನೋಡಿಕೊಳ್ಳುತ್ತಿದ್ದ. ಮೂವರೂ ಟೆಲ್ ಅವೀವ್ನಲ್ಲಿರುವ ವಾಯುಪಡೆಯ ಮುಖ್ಯ ಕಚೇರಿಯಲ್ಲಿ ಶ್ಲೋಮೋನ ಆಫೀಸ್ನಲ್ಲಿ ಭೇಟಿಯಾದರು. ಲೆಶೆಮ್ ತನ್ನ ಸಂಶೋಧನೆಯ ವಿಷಯ ಹೇಳಿದ. ಶ್ಲೋಮೋಗೆ ಅದರಿಂದ ವಾಯುಪಡೆಗೆ ಏನಾದರೂ ಸಹಾಯವಾಗುತ್ತದೆ ಎಂಬ ಬಗ್ಗೆ ನಂಬಿಕೆ ಬರಲಿಲ್ಲ. ಆದರೂ ವಿಭಿನ್ನವಾದ ಈ ಐಡಿಯಾಕ್ಕೆ ನೆರವು ನೀಡಲು ಅವನು ಸಿದ್ಧನಿದ್ದ. ಅಷ್ಟರಲ್ಲಿ ಅವನಿಗೊಂದು ವಿಷಯ ನೆನಪಾಯಿತು. ಓ ಯೋಸಿ, ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯಾ ಎನ್ನುತ್ತಾ ಲೆಶಮ್ಗೆ ಒಂದು ರಹಸ್ಯ ಕಡತವನ್ನು ಓದಲು ಕೊಟ್ಟ. ಅದರಲ್ಲಿ 1972ರಿಂದ 1982ರವರೆಗೆ ಇಸ್ರೇಲ್ನ ವಿಮಾನಗಳಿಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತಗಳ ವಿವರಗಳು ಇದ್ದವು. ಲೆಶೆಮ್ ಅದರಲ್ಲಿದ್ದ ಅಂಕಿಅಂಶಗಳು ಹಾಗೂ ಗ್ರಾಫ್ಗಳನ್ನು ನೋಡಿದ. ಅವನಿಗೆ ನಂಬುವುದಕ್ಕೇ ಸಾಧ್ಯವಾಗಲಿಲ್ಲ. ಹಕ್ಕಿಗಳ ಡಿಕ್ಕಿಯ ಮುಂದೆ ಜಗತ್ತಿನ ಅತ್ಯಾಧುನಿಕ ವಾಯುಪಡೆಗಳಲ್ಲಿ ಒಂದಾಗಿದ್ದ ಇಸ್ರೇಲ್ನ ಏರ್ಫೋರ್ಸ್ ಅಸಹಾಯಕವಾಗಿತ್ತು. ಪ್ರತಿ ವರ್ಷ ಹಕ್ಕಿಗಳ ಡಿಕ್ಕಿಯಿಂದ ಕನಿಷ್ಠ 4 ಗಂಭೀರ ಅಪಘಾತಗಳು ಸಂಭವಿಸಿದ್ದವು. ಆ ದಶಕದಲ್ಲಿ ಐಎಎಫ್ 5 ವಿಮಾನಗಳನ್ನು ಕಳೆದುಕೊಂಡಿತ್ತು. 33 ವಿಮಾನಗಳಿಗೆ ಗಂಭೀರ ಹಾನಿಯಾಗಿತ್ತು. ಒಬ್ಬ ಪೈಲಟ್ ಮೃತಪಟ್ಟಿದ್ದ. ಈ ಸಮಯದಲ್ಲಿ ಇಸ್ರೇಲ್ನ ವಾಯುಪಡೆಗೆ ಹಕ್ಕಿಗಳಿಂದಾಗಿಯೇ $16 ಮಿಲಿಯನ್ ನಷ್ಟ ಉಂಟಾಗಿತ್ತು. ಲೆಶಮ್ಗೆ ಕರ್ನಲ್ ಈ ಸಮಸ್ಯೆಯನ್ನು ವಿವರಿಸುತ್ತಾ ಹೋದ. ಈ ಅಂಕಿಅಂಶಗಳನ್ನು ಇಟ್ಟುಕೊಂಡು ಏನು ಮಾಡುತ್ತೀರಿ? ಲೆಶಮ್ ಕೇಳಿದ. ಏನು ಮಾಡಲು ಸಾಧ್ಯ? ಇದು ನಮ್ಮ ಜೀವನದ ಒಂದು ಭಾಗ. ನಾವು ಹಾರುತ್ತೇವೆ ಎಂದರೆ ಪಕ್ಷಿಗಳ ಜೊತೆ ಆಕಾಶ ಹಂಚಿಕೊಳ್ಳುತ್ತೇವೆ. ಹಾಗಿದ್ದ ಮೇಲೆ ಅಪಘಾತದೊಂದಿಗೆ ಬದುಕಲೇಬೇಕು, ಕರ್ನಲ್ ಅಸಹಾಯಕನಾಗಿ ಹೇಳಿದ. ಲೆಶಮ್ ಮೂಕ ವಿಸ್ಮಿತನಾಗಿದ್ದ. ಹಕ್ಕಿಗಳಿಂದಾಗಿ ವಾಯುಪಡೆಗೆ ಇಷ್ಟೊಂದು ಸಮಸ್ಯೆ ಇದೆ ಎಂದು ಅವನು ಯಾವತ್ತೂ ಯೋಚಿಸಿರಲಿಲ್ಲ. ಆದರೆ ಈಗ ಈ ವಿಷಯದಲ್ಲಿ ಸಂಶೋಧನೆಗೆ ಅದ್ಭುತ ಅವಕಾಶವೊಂದು ಅವನಿಗೆ ಕಾಣಿಸಿತು. ಅಂಕಿಅಂಶಗಳನ್ನು ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಅವನಿಗೆ ಹಕ್ಕಿಗಳ ವಲಸೆ ಋತುವಿನಲ್ಲೇ ವಿಮಾನಗಳಿಗೆ ಅವು ಡಿಕ್ಕಿ ಹೊಡೆಯುವುದು ಹೆಚ್ಚು ಎಂಬುದು ಕಾಣಿಸಿತು. ಹೀಗಾಗಿ ಹಕ್ಕಿಗಳ ವಲಸೆ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಇಸ್ರೇಲಿ ವಾಯುಪಡೆ ಇಂತಹ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಹೇಳಿದ. ಈ ದಿಸೆಯಲ್ಲಿ ತಾನು ಕೈಗೊಳ್ಳುವ ಪ್ರಾಜೆಕ್ಟ್ಗೆ ಹಣ ಹೂಡಿಕೆ ಮಾಡುವಂತೆ ಕರ್ನಲ್ ಎಗೋಜಿಯನ್ನು ಕೇಳಿದ. ನಾನು PhDಗಾಗಿ ಒಳ್ಳೆಯ ವಿಷಯ ಹುಡುಕುತ್ತಿದ್ದೇನೆ. ನಾವಿಬ್ಬರೂ ಒಟ್ಟಾಗಿ ಕೆಲಸ ಮಾಡೋಣ. ಅರ್ಧರ್ಧ ಜವಾಬ್ದಾರಿ ಹಂಚಿಕೊಳ್ಳೋಣ. ಸಂಶೋಧನೆ ನನ್ನದು, ಖರ್ಚು ನಿಮ್ಮದು. ಕರ್ನಲ್ ಕೂಡಲೇ ಒಪ್ಪಲಿಲ್ಲ. ಮೀಟಿಂಗ್ ಮುಗಿಸಿ ಏಳುವಾಗ ಲೆಶಮ್ಗೆ ಸದ್ಯದಲ್ಲೇ ಶುರುವಾಗುವ ಚಳಿಗಾಲದಲ್ಲಿ ಲಕ್ಷಾಂತರ ಹನಿ ಬಜರ್ಗಳು ಇಸ್ರೇಲ್ನ ಆಗಸದಲ್ಲಿ ಹಾರಿ ಹೋಗುತ್ತವೆ ಎಂಬುದು ನೆನಪಿಗೆ ಬಂತು. ಬೇಕಿದ್ದರೆ ನೋಡಿ, ಅವು ಯಾವುದಾದರೂ ಯುದ್ಧ ವಿಮಾನಕ್ಕೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದೆ ಎಂದು ಕರ್ನಲ್ಗೆ ಹೇಳಿ ಅಲ್ಲಿಂದ ಹೊರಟ. ಮತ್ತೊಂದು ಯುದ್ಧ ವಿಮಾನ ಬಲಿ. 1983 ಮೇ 5. ಇನ್ನೇನು ಮಧ್ಯರಾತ್ರಿ ಸಮೀಪಿಸುತ್ತಿತ್ತು. ಲೆಶಮ್ನ ಮನೆಯ ಫೋನ್ ರಿಂಗ್ ಆಯಿತು. ಅವನ ಹೆಂಡತಿ ಮಾತನಾಡಿದಳು. ಕರ್ನಲ್ ಎಗೋಜಿ ಕರೆ ಮಾಡಿದ್ದ. ಅರ್ಜೆಂಟಾಗಿ ಲೆಶಮ್ ಜೊತೆ ಮಾತನಾಡಬೇಕು ಎಂದ. ಆದರೆ ಲೆಶಮ್ ಮನೆಯಲ್ಲಿರಲಿಲ್ಲ. ಅವನೊಂದು ಉಪನ್ಯಾಸಕ್ಕೆ ಹೋಗಿದ್ದ. ಮನೆಗೆ ಬಂದ ಕೂಡಲೇ ಅವನು ಎಗೋಜಿಗೆ ಮರಳಿ ಕಾಲ್ ಮಾಡಿದ. ಯೋಸಿ, ನೀನು ನಂಬೋದಿಲ್ಲ. ನೀನು ಹೇಳಿದಂತೆಯೇ ಇವತ್ತು ಬೆಳಗ್ಗೆ ನಾವು ಇನ್ನೊಂದು ವಿಮಾನ ಕಳೆದುಕೊಂಡೆವು. ಹೆಬ್ರಾನ್ ಬಳಿ ಬರ್ಡ್ ಹಿಟ್ಗೆ ನಮ್ಮ ಸ್ಕೈಹಾಕ್ ಬಿದ್ದು ಹೋಯಿತು. ಮರುದಿನವೇ ಲೆಶಮ್ನ PhD ಅಧ್ಯಯನಕ್ಕೆ ವಾಯುಪಡೆ ನೆರವು ನೀಡುವುದಾಗಿ ಪ್ರಕಟಿಸಿತು. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಹಿಡಿಯದೇ ಇದ್ದರೆ ಯುದ್ಧ ವಿಮಾನಗಳಿಗೆ ಹಕ್ಕಿಗಳ ಡಿಕ್ಕಿ ಹೀಗೇ ಮುಂದುವರಿಯುತ್ತದೆ ಎಂದು ವಾಯುಪಡೆ ಹಾಗೂ ಲೆಶಮ್ ಇಬ್ಬರಿಗೂ ಗೊತ್ತಿತ್ತು. ಈಜಿಪ್ಟ್ ಜೊತೆಗಿನ 6 ದಿನಗಳ ಯುದ್ಧದ ನಂತರ ಇಸ್ರೇಲ್
ತನ್ನ ನೈಋತ್ಯದಲ್ಲಿ ದೊಡ್ಡದೊಂದು ಮರುಭೂಮಿಯನ್ನು ವಶಕ್ಕೆ ತೆಗೆದುಕೊಂಡಿತ್ತು. ಅದು ಹೆಚ್ಚು ಕಮ್ಮಿ ಇಸ್ರೇಲ್ನ ಕಾಲು ಭಾಗದಷ್ಟಿತ್ತು. ಆದರೆ 1979ರಲ್ಲಿ ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು. ಹೀಗಾಗಿ 1982ರಲ್ಲಿ ಇಸ್ರೇಲ್ ಆ ಜಾಗವನ್ನು ಈಜಿಪ್ಟ್ಗೆ ಮರಳಿ ನೀಡಿತು. ಅದರ ಪರಿಣಾಮವಾಗಿ ಇಸ್ರೇಲ್ನ ವಾಯುಪಡೆಗೆ ತಾಲೀಮು ನಡೆಸಲು ಹಾಗೂ ಪೈಲಟ್ಗಳಿಗೆ ತರಬೇತಿ ನೀಡಲು ದೊಡ್ಡ ಜಾಗ ನಷ್ಟವಾದಂತಾಗಿತ್ತು. ಹೀಗಾಗಿ ಹಕ್ಕಿಗಳ ವಲಸೆಯ ಸಮಯದಲ್ಲಿ ನಿಮ್ಮ ವಿಮಾನಗಳ ಹಾರಾಟವನ್ನೇ ಕಡಿಮೆ ಮಾಡಿ ಎಂದು ಲೆಶಮ್ ವಾಯುಪಡೆಗೆ ಹೇಳುವುದರಲ್ಲಿ ಅರ್ಥವಿರಲಿಲ್ಲ. ಏಕೆಂದರೆ ತರಬೇತಿ ನಿರಂತರವಾಗಿ ನಡೆಯಬೇಕು. ಆದರೆ ಹಕ್ಕಿಗಳಂತೂ ತಮ್ಮ ದಾರಿ ಬದಲಿಸುತ್ತಿರಲಿಲ್ಲ. ಆದರೆ ಪೈಲಟ್ಗಳು ತಮ್ಮ ಪುಟ್ಟ ದೇಶದ ಆಕಾಶವನ್ನು ರೆಕ್ಕೆಯ ಮಿತ್ರರ ಜೊತೆಗೆ ಜಾಣ್ಮೆಯಿಂದ ಹಂಚಿಕೊಳ್ಳುವುದನ್ನು ಕಲಿಯಬೇಕಿತ್ತು. ಮುಂದೂಡಿಕೆಯಾಗಿದ್ದ ಕನಸು. ಲೆಶಮ್ ಒಬ್ಬನೇ ಲಕ್ಷಾಂತರ ಹಕ್ಕಿಗಳ ಚಲನವಲನವನ್ನು ದಾಖಲಿಸಲು ಸಾಧ್ಯವಿರಲಿಲ್ಲ. ಅವನಿಗೆ ಬೇರೆಯವರ ಸಹಾಯ ಬೇಕಾಗಿತ್ತು. ಹಕ್ಕಿಗಳ ಹಾರಾಟದ ಬಗ್ಗೆ ಸರಿಯಾದ ಅಂಕಿಅಂಶ ಪಡೆಯಲು ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ದಾಖಲಿಸಬೇಕಿತ್ತು. ಏಕೆಂದರೆ ಯಾವುದೇ ಒಂದು ವಿಧಾನದಲ್ಲಿ ದಾಖಲಿಸಿದ ವಿವರವನ್ನೇ ನಂಬಿಕೊಳ್ಳಲು ಸಾಧ್ಯವಿರಲಿಲ್ಲ. ಹೀಗಾಗಿ ಟೆಲ್ ಅವೀವ್ ವಿಶ್ವವಿದ್ಯಾಲಯ, ಇಸ್ರೇಲ್ನ ಸೊಸೈಟಿ ಫಾರ್ ದಿ ಪ್ರೊಟೆಕ್ಷನ್ ಆಫ್ ನೇಚರ್, ವಾಯುಪಡೆ ಮತ್ತು ದೇಶದ 17 ವಿವಿಧ ಭಾಗಗಳಿಂದ 600 ಪಕ್ಷಿ ವೀಕ್ಷಕರ ನೆರವು ಪಡೆಯಲು ದಾರಿ ಹುಡುಕಿಕೊಂಡ. 1984ರ ಚಳಿಗಾಲದಲ್ಲಿ ಲೆಶಮ್ ಉತ್ತರ ಇಸ್ರೇಲ್ನಲ್ಲಿ ಮೆಡಿಟರೇನಿಯನ್ ಸಮುದ್ರದಿಂದ ಹಿಡಿದು ಜೋರ್ಡಾನ್ ನದಿಯವರೆಗಿನ ತಲಾ 1 ಮೈಲಿಗೆ ಒಂದೊಂದರಂತೆ 25 ವೀಕ್ಷಣಾ ಗೋಪುರಗಳನ್ನು ಸ್ಥಾಪಿಸಿದ. ಪ್ರತಿ ಕೇಂದ್ರದಲ್ಲೂ ಒಬ್ಬರಿಂದ ಹಿಡಿದು 3 ಪಕ್ಷಿ ವೀಕ್ಷಕರು ಇರುತ್ತಿದ್ದರು. ಅವರು ಬೈನಾಕ್ಯುಲರ್ ಹಾಗೂ ಟೆಲಿಸ್ಕೋಪ್ ಹಿಡಿದು ತಮ್ಮ ಕನ್ನಡತೆಯಲ್ಲಿ ಹಾರಿ ಹೋಗುವ ಪಕ್ಷಿಗಳನ್ನು ಲೆಕ್ಕ ಹಾಕಬೇಕಿತ್ತು. ಜೊತೆಗೆ ಅವು ಯಾವ ಕಡೆಯಿಂದ ಯಾವ ಕಡೆಗೆ ಯಾವ ಸಮಯದಲ್ಲಿ ಹಾರಿ ಹೋಗುತ್ತವೆ ಎಂಬುದನ್ನು ದಾಖಲಿಸಬೇಕಿತ್ತು. ವಾಕಿ ಟಾಕಿಯಲ್ಲಿ ಈ ಎಲ್ಲ ಕೇಂದ್ರಗಳಿಗೂ ಪರಸ್ಪರ ಸಂಪರ್ಕ ಇರುತ್ತಿತ್ತು. ಹಕ್ಕಿಗಳು ಹಾರಿ ಬಂದಾಗ ಅದರಲ್ಲಿ ಮಾತನಾಡುತ್ತಾ ಅವರು ಒಂದೇ ಹಕ್ಕಿಯನ್ನು ಪದೇ ಪದೇ ಲೆಕ್ಕ ಹಾಕಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದರು. ಪ್ರತಿದಿನ ಸೂರ್ಯೋದಯಕ್ಕಿಂತ ಮೊದಲೇ ಆರಂಭಿಸಿ ಸೂರ್ಯಾಸ್ತವಾದ ನಂತರ ಸಾಕಷ್ಟು ಸಮಯದವರೆಗೆ ಇದು ನಡೆಯುತ್ತಿತ್ತು. ರಾತ್ರಿ ವೇಳೆ ಕತ್ತಲಿರುವುದರಿಂದ ಪಕ್ಷಿ ವೀಕ್ಷಕರು ತಮ್ಮ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಕೆಲವೊಮ್ಮೆ ಹಗಲು ಹೊತ್ತಿನಲ್ಲೇ ಪಕ್ಷಿಗಳು ಬಹಳ ಎತ್ತರದಲ್ಲಿ ಹಾರುತ್ತಿದ್ದರೆ ಇವರಿಗೆ ಕಾಣಿಸುತ್ತಿರಲಿಲ್ಲ. ಅದೇ ವರ್ಷ ಬೆನ್ ಗುರಿಯನ್ ವಿಮಾನ ನಿಲ್ದಾಣದ ಅಧಿಕಾರಿಗಳ ಬಳಿ ಲೆಶಮ್ ರಾಡಾರ್ ಕೇಂದ್ರದ ಸಹಾಯ ಕೇಳಿದ. ಅವರು ರಾಡಾರ್ ಮೂಲಕ ಹಕ್ಕಿಗಳನ್ನು ನೋಡಲು ಸಾಧ್ಯವಿಲ್ಲ ಎಂದರು. ಆಗ ನೆದರ್ಲೆಂಡ್ ಮತ್ತು ಸ್ವಿಟ್ಜರ್ಲೆಂಡ್ನಿಂದ 2 ತಜ್ಞರನ್ನು ಕರೆದುಕೊಂಡು ಬಂದ ಲೆಶಮ್ ಅವರಿಂದ ಇಸ್ರೇಲ್ನ ರಾಡಾರ್ ಕೇಂದ್ರದವರಿಗೆ ತಮ್ಮಲ್ಲಿ ಈಗಾಗಲೇ ಇರುವ ಉಪಕರಣಗಳಿಂದಲೇ ಹೇಗೆ ಪಕ್ಷಿಗಳ ಚಲನವಲನದ ಮೇಲೆ ಕಣ್ಣಿಡಲು ರಾಡಾರ್ ಬಳಸಬಹುದು ಎಂಬುದನ್ನು ಹೇಳಿಕೊಟ್ಟ. ಅದಕ್ಕೆ ಸೂರ್ಯನ ಬೆಳಕಿನ ಅಗತ್ಯವಿರಲಿಲ್ಲ. ಕತ್ತಲಿನಲ್ಲೂ ರಾಡಾರ್ಗಳು ಹಾರುವ ವಸ್ತುಗಳ ಚಲನವಲನವನ್ನು 65 ಮೈಲುಗಳವರೆಗೆ ದಾಖಲಿಸಲು ಸಾಧ್ಯವಿತ್ತು. ಒಂದೇ ಒಂದು ಸಮಸ್ಯೆ ಎಂದರೆ ಹಾರುವ ಹಕ್ಕಿಯ ಜಾತಿಯನ್ನು ಗುರುತಿಸಲು ನಿಖರವಾಗಿ ಹಕ್ಕಿಯ ಹಿಂಡಿನಲ್ಲಿ ಎಷ್ಟು ಹಕ್ಕಿಗಳಿವೆ ಎಂಬುದನ್ನು ಲೆಕ್ಕ ಮಾಡಲು ಅಥವಾ ಹಕ್ಕಿಗಳು ಎಷ್ಟು ಎತ್ತರದಲ್ಲಿ ಹಾರಾಡುತ್ತಿವೆ ಎಂಬುದನ್ನು ಕಂಡುಹಿಡಿಯಲು ರಾಡಾರ್ಗೆ ಸಾಧ್ಯವಿರಲಿಲ್ಲ. ಹೀಗಾಗಿ ವರ್ಷದ 6 ತಿಂಗಳ ಕಾಲ ಹಕ್ಕಿಗಳ ವಲಸೆ ಹೆಚ್ಚಿರುವ ಸಮಯದಲ್ಲಿ ಅವುಗಳ ಚಲನವಲನದ ಮೇಲೆ ಕಣ್ಣಿಡಲು ಇಸ್ರೇಲಿ ಸೇನಾಪಡೆ 4 ಸಿಬ್ಬಂದಿಯನ್ನು ನಿಯೋಜಿಸಿತು. ಕೊನೆಗೂ ಲೆಶಮ್ 1 ವರ್ಷದ ಹಿಂದೆ ಲೆಪಿಡ್ ಹೇಳಿದ್ದಂತೆ ಹಕ್ಕಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಅಂದರೆ ಅವುಗಳ ಜೊತೆ ಹಾರಬೇಕು ಎಂಬ ಮಾತಿನ ಬಳಿಗೇ ಬರಬೇಕಾಯಿತು. 1984ರ ಕೊನೆಯಲ್ಲಿ ಇಸ್ರೇಲಿ ವಾಯುಪಡೆ ಲೆಶಮ್ಗೆ ಒಂದು ಸಿಂಗಲ್ ಎಂಜಿನ್ ಸೆಸ್ನಾ ವಿಮಾನ ನೀಡಿತು. ಅದರಲ್ಲಿ ಹಾರುತ್ತಾ ಹಕ್ಕಿಗಳು ಹಾರುವ ವೇಗ, ಸ್ಥಳ, ಎತ್ತರ ಹಾಗೂ ದಿಕ್ಕಿನ ಬಗ್ಗೆ ಅಧ್ಯಯನ ಮಾಡುವುದು ಲೆಶಮ್ನ ಯೋಚನೆಯಾಗಿತ್ತು. ವಾಯುಪಡೆ ತನ್ನನ್ನು ತಿರಸ್ಕರಿಸಿದ್ದ 20 ವರ್ಷಗಳ ನಂತರ ಹಿಂದೆ ಅವನು ದುರ್ಬಲ ದೃಷ್ಟಿಯಿಂದಾಗಿ ಪೈಲಟ್ ಆಗಲು ಸಾಧ್ಯವಾಗಿರಲಿಲ್ಲ. ಲೆಶಮ್ ಕೊನೆಗೂ ತನ್ನ ಬಾಲ್ಯದ ಕನಸನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಹಕ್ಕಿಗಳ ರೆಕ್ಕೆಗೆ ತಾಗುವಷ್ಟು ಹತ್ತಿರದಲ್ಲಿ ಸಾವಿರಾರು ಹಕ್ಕಿಗಳ ಹಿಂಡಿನೊಳಗೆ ಹಾರುವುದು ಅದೊಂದು ಅವಿಸ್ಮರಣೀಯ ಅನುಭವ. $1.3 ಬಿಲಿಯನ್ ತೂಕದ ಪರಿಹಾರ. ದುರದೃಷ್ಟವಶಾತ್
ಲೆಶಮ್ಗೆ ಆದ ಖುಷಿ ರೆಕ್ಕೆಯ ಮಿತ್ರರಿಗೆ ಆಗಲಿಲ್ಲ. ಸೆಸ್ನಾ ವಿಮಾನದ ಎಂಜಿನ್ ಶಬ್ದಕ್ಕೆ ಬೆಚ್ಚಿ ಹಕ್ಕಿಗಳ ಹಿಂಡು ದೂರ ಹೊರಟು ಹೋಗುತ್ತಿತ್ತು. ಲೆಶಮ್ಗೆ ಎದುರಾದ ಇನ್ನೊಂದು ಸಮಸ್ಯೆ ಎಂದರೆ ಅವನ ವಿಮಾನಕ್ಕೆ ಹಕ್ಕಿಗಳಷ್ಟು ನಿಧಾನವಾಗಿ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ಹಕ್ಕಿಗಳ ಹಿಂಡಿನ ಜೊತೆ ಅವನು ಇರಲು ಆಗುತ್ತಿರಲಿಲ್ಲ. ವಿಮಾನ ಸರಕ್ಕನೆ ಮುಂದೆ ಹೋಗಿಬಿಡುತ್ತಿತ್ತು. ಆದರೂ ಅವನು ಛಲ ಬಿಡದೆ ಬೇರೆ ರೀತಿಯ ವಿಮಾನಗಳನ್ನು ಪ್ರಯತ್ನಿಸಿ ನೋಡಿದ. ಮೊದಲಿಗೆ ಒಂದು ಹ್ಯಾಂಡ್ ಗ್ಲೈಡರ್ನಲ್ಲಿ ಹೋದ, ಆದರೆ ಅದು ಗಾಳಿಯಲ್ಲಿ ದೀರ್ಘಾವಧಿಗೆ ಇರುತ್ತಿರಲಿಲ್ಲ. ನಂತರ ಅಲ್ಟ್ರಾ ಲೈಟ್ ಪ್ಲೇನ್ ಪ್ರಯತ್ನಿಸಿದ. ಅದೂ ಕೂಡ ಬಹಳ ಶಬ್ದ ಮಾಡುತ್ತಿತ್ತು ಮತ್ತು ಜೋರಾಗಿ ಗಾಳಿ ಬೀಸಿದರೆ ಎದುರಿಸಲು ಶಕ್ತವಾಗಿರಲಿಲ್ಲ. ಕೊನೆಗೆ ಒಂದು ಹೈಬ್ರಿಡ್ ಮೋಟರೈಸ್ಡ್ ಗ್ಲೈಡರ್ನಲ್ಲಿ ಹೋದ. ಅದು ಅವನಿಗೆ ಬೇಕಾದಂತೆ ಸರಿಯಾಗಿ ಕೆಲಸ ಮಾಡುತ್ತಿತ್ತು. ಅವನಿಗಿಂತ ಮೊದಲು ಯಾರೂ ಅದನ್ನು ಇಂತಹ ಉದ್ದೇಶಕ್ಕೆ ಪ್ರಯತ್ನಿಸಿರಲಿಲ್ಲ. ಇಷ್ಟಾದರೂ ಕೆಲವು ಪಕ್ಷಿಗಳು ಅವನಿಗೆ ಚೆನ್ನಾಗಿ ಹೊಂದಿಕೊಂಡವು, ಇನ್ನು ಕೆಲವು ಹೊಂದಿಕೊಳ್ಳಲಿಲ್ಲ. ಆದರೆ ಗ್ಲೈಡರ್ನಲ್ಲಿ ಹಾರಾಡುತ್ತಾ ಪಕ್ಷಿಗಳನ್ನು ಲೆಕ್ಕ ಹಾಕುವುದು ಲೆಶಮ್ಗೆ ಸುಲಭವಾಗುತ್ತಿತ್ತು. ಕಣ್ಣಿಗೆ ಕಾಣಿಸಿದ ಪ್ರತಿಯೊಂದು ಪಕ್ಷಿಯನ್ನೂ ಅವನು ಲೆಕ್ಕ ಹಾಕಬಹುದಿತ್ತು. ಇದರಿಂದಾಗಿ ಅವನಿಗೆ ಅತ್ಯುತ್ತಮ ದತ್ತಾಂಶ ದೊರೆಯತೊಡಗಿತು. ಇಲ್ಲಿದ್ದ ಏಕೈಕ ಸಮಸ್ಯೆ ಎಂದರೆ ಹಲವಾರು ತಾಸುಗಳ ಕಾಲ ಹಾರಾಟ ನಡೆಸಿ ಪೈಲಟ್ಗಳು ಸುಸ್ತಾಗಿ ಹೋಗುತ್ತಿದ್ದರು. ಗ್ಲೈಡರ್ನಲ್ಲಿ ಶೌಚಕ್ಕೆ ಹೋಗಲು ಅವಕಾಶವಿರುತ್ತಿರಲಿಲ್ಲ. ಹೀಗಾಗಿ ಅವರು ವಿಶೇಷ ಬ್ಯಾಗ್ ಬಳಸಬೇಕಾಗಿತ್ತು. ಮುಂದಿನ ಕೆಲವು ತಿಂಗಳ ಕಾಲ ಲೆಶಮ್ ಮೋಟರೈಸ್ಡ್ ಗ್ಲೈಡರ್ನಲ್ಲಿ 1400ಕ್ಕೂ ಹೆಚ್ಚು ಗಂಟೆ ಹಾರಾಡುತ್ತಾ ಪಕ್ಷಿಗಳನ್ನು ಎಣಿಕೆ ಮಾಡಿದ್ದ. 1987ರಲ್ಲಿ IDF ನವರು ಲೆಶಮ್ಗೆ ಪೈಲಟ್ ರಹಿತ ಡ್ರೋನ್ ನೀಡಿದರು. ಅಲ್ಲಿಯವರೆಗೆ ಅದನ್ನು ಮಿಲಿಟರಿ ಬೇಹುಗಾರಿಕೆಗೆ ಮಾತ್ರ ಬಳಸಲಾಗುತ್ತಿತ್ತು. ರಿಮೋಟ್ನಲ್ಲಿ ಅದನ್ನು ಆಪರೇಟ್ ಮಾಡುತ್ತಿದ್ದುದರಿಂದ ಇಸ್ರೇಲ್ನುದ್ದಕ್ಕೂ ಅದನ್ನು ಪಕ್ಷಿಗಳ ಹಿಂಡಿನ ಜೊತೆಗೇ ಹಾರಿಸಬಹುದಿತ್ತು. ಅದು 5000 ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿತ್ತು. ಅದಕ್ಕಿದ್ದ ಏಕೈಕ ಸಮಸ್ಯೆ ಎಂದರೆ ಒಂದು ವೇಳೆ ಆಪರೇಟರ್ ಅದರ ಜೊತೆಗಿನ ಸಂಪರ್ಕ ಕಳೆದುಕೊಂಡರೆ ಮತ್ತೆ ಡ್ರೋನ್ ಹುಡುಕುವುದು ಕಷ್ಟವಿತ್ತು. ಈ ಎಲ್ಲಾ ವಿಧಾನಗಳನ್ನು ಬಳಸಿ ಲೆಶಮ್ ಹಕ್ಕಿಗಳ ವಲಸೆಯ ಬಗ್ಗೆ ನಿಖರವಾದ ಮಾಹಿತಿ ಕಲೆ ಹಾಕಿದ್ದ. ಮೊದಲಿಗೆ ಅಂದಾಜು ಮಾಡಿದ್ದರ 4 ಪಟ್ಟು ಹೆಚ್ಚು ಹಕ್ಕಿಗಳು ಇಸ್ರೇಲ್ನ ಆಗಸದಲ್ಲಿ ಪ್ರತಿ ವರ್ಷ ವಲಸೆ ಹೋಗುತ್ತಿವೆ ಎಂಬುದು ಅವನ ಸಂಶೋಧನೆಯಿಂದ ತಿಳಿಯಿತು. ಅವನ ದೇಶದ ಮೇಲೆ ಹಕ್ಕಿಗಳು 3 ದಾರಿಗಳನ್ನು ವಲಸೆಗೆ ಬಳಸುತ್ತವೆ ಎಂದು, ಸಾಮಾನ್ಯವಾಗಿ ಈ ದಾರಿ ಬದಲಾಗುವುದಿಲ್ಲವೆಂದು ಗೊತ್ತಾಯಿತು. ಮೊದಲನೆಯದಾಗಿ ಹಕ್ಕಿಗಳು ಈಶಾನ್ಯ ಇಸ್ರೇಲ್ನಿಂದ ಮಧ್ಯ ಇಸ್ರೇಲ್ನ ಬೀಟ್ ಶೆವಾ ಭಾಗಕ್ಕೆ ಬಂದು ಉತ್ತರ ಸಿನಾಯಿ ಪ್ರದೇಶಕ್ಕೆ ಹೋಗುತ್ತಿದ್ದವು. ಎರಡನೇ ದಾರಿಯಲ್ಲಿ ಹಕ್ಕಿಗಳು ರಿಫ್ಟ್ ವ್ಯಾಲಿಯ ಇಸ್ರೇಲ್ನ ಭಾಗದಿಂದ ಬಂದು ಜುಡಿಯು ಮತ್ತು ನೆಗೆವ್ ಮರುಭೂಮಿಯ ಮಾರ್ಗವಾಗಿ ಸಿನಾಯಿನ ಮಧ್ಯಪ್ರದೇಶಕ್ಕೆ ಹೋಗುತ್ತಿದ್ದವು. ಮೂರನೆಯ ದಾರಿಯಲ್ಲಿ ಹಕ್ಕಿಗಳು ದಕ್ಷಿಣ ಜೋರ್ಡಾನ್ನಿಂದ ಐಲತ್ ಮಾರ್ಗವಾಗಿ ಬಂದು ದಕ್ಷಿಣ ಸಿನಾಯಿನತ್ತ ಹೋಗುತ್ತಿದ್ದವು. ಅವು ತಮ್ಮ ವಲಸೆಗೆ ಯಾವ ಎತ್ತರವನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ ಎಂಬುದು ಆ ಸಮಯದಲ್ಲಿನ ಹವಾಮಾನ ಹೇಗಿದೆ ಎಂಬುದನ್ನು ಅವಲಂಬಿಸಿರುತ್ತಿತ್ತು. ಲೆಶೆಮ್ ತನ್ನ ಅಧ್ಯಯನದ ಮೂಲಕ ಪಕ್ಷಿಗಳ ವಲಸೆಯ ಸಮಯದಲ್ಲಿ ಯುದ್ಧ ವಿಮಾನಗಳಿಗೆ ಹಕ್ಕಿಗಳ ಡಿಕ್ಕಿಯ ಸಾಧ್ಯತೆ ಹೆಚ್ಚು ಎಂಬುದನ್ನು ಅಧಿಕೃತವಾಗಿ ತೋರಿಸಿಕೊಟ್ಟ. ಅದಕ್ಕೆ ಪರಿಹಾರ ಸ್ಪಷ್ಟವಾಗಿತ್ತು. ಪೈಲಟ್ಗಳು ತಮ್ಮ ನಡೆಯನ್ನು ಬದಲಿಸಿಕೊಳ್ಳಬೇಕಿತ್ತು, ಏಕೆಂದರೆ ಪಕ್ಷಿಗಳು ಬದಲಿಸಿಕೊಳ್ಳುತ್ತಿರಲಿಲ್ಲ. ಅದಕ್ಕೆ ತಕ್ಕಂತೆ ಲೆಶಮ್ 2 ನಕ್ಷೆಗಳನ್ನು ತಯಾರಿಸಿದ. ಚಳಿಗಾಲಕ್ಕೆ ಒಂದು ನಕ್ಷೆ ಮತ್ತು ಬೇಸಿಗೆಗೆ ಒಂದು ನಕ್ಷೆ. ಅದರಲ್ಲಿ ಪಕ್ಷಿಗಳು ಹೆಚ್ಚು ಹಾರಾಟ ನಡೆಸುವ ವಲಯಗಳನ್ನು ಗುರುತಿಸಿದ. ಚಳಿಗಾಲದಲ್ಲಿ ನಕ್ಷೆ ಪಕ್ಷಿಗಳು ವಲಸೆ ಹೋಗುವ ಮಾರ್ಗವನ್ನು ತೋರಿಸುತ್ತಿತ್ತು. ಬೇಸಿಗೆಯ ನಕ್ಷೆ ಪಕ್ಷಿಗಳು ವಲಸೆಯಿಂದ ವಾಪಸ್ ಬರುವ ದಾರಿಯನ್ನು ತೋರಿಸುತ್ತಿತ್ತು. ಎರಡೂ ನಕ್ಷೆಗಳಲ್ಲಿ ಯಾವಾಗ ಮತ್ತು ಎಲ್ಲೆಲ್ಲಿ ಪಕ್ಷಿಗಳ ಹಿಂಡನ್ನು ನಿರೀಕ್ಷಿಸಬಹುದು ಹಾಗೂ ಯಾವ ರೀತಿಯ ಪಕ್ಷಿಗಳನ್ನು ಪೈಲಟ್ಗಳು ಎದುರಿಸಬೇಕಾಗಿ ಬರಬಹುದು ಎಂಬುದರ ಮಾಹಿತಿ ಇತ್ತು. ಅಲ್ಲದೆ ಹಕ್ಕಿಗಳ ಹಿಂಡಿಗೆ ಇಸ್ರೇಲ್ನನ್ನು ದಾಟಲು ಎಷ್ಟು ಸಮಯ ಬೇಕಾಗುತ್ತದೆ ಎಂಬುದರ ಮಾಹಿತಿಯೂ ಇತ್ತು. 1980ರ ದಶಕದ ಮಧ್ಯಭಾಗದಲ್ಲಿ ಲೆಶಮ್ನ ದತ್ತಾಂಶ, ನಕ್ಷೆ ಹಾಗೂ ಕ್ಯಾಲೆಂಡರ್ಗಳನ್ನು ಬಳಸಿ ಇಸ್ರೇಲ್ನ ವಾಯುಪಡೆಯು ಪಕ್ಷಿಗಳ ವಲಸೆ ಹೆಚ್ಚಿರುವ ಭಾಗದಲ್ಲಿ ವಲಸೆಯ ಅವಧಿಯಲ್ಲಿ ಯುದ್ಧ ವಿಮಾನಗಳ ಹಾರಾಟವನ್ನು ನಿಷೇಧಿಸಿತು. ಇಸ್ರೇಲಿ ವಾಯುಪಡೆಯ ಮಾಜಿ ಕಮಾಂಡರ್ ಅವಿಹು ಬೆನ್ ನನ್ ಹೇಳುವಂತೆ IDF ಅಧಿಕಾರಿಗಳು
ಯುದ್ಧ ವಿಮಾನಗಳು ಹೋಗಬಹುದಾದ ಮಾರ್ಗ ಹಾಗೂ ಹೋಗಬಾರದ ಮಾರ್ಗವನ್ನು ನಿಗದಿಪಡಿಸಿದರು. ಅದರಿಂದ ತರಬೇತಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ತೊಂದರೆಯಾಗುವುದು ತಪ್ಪಿತು. ಪಕ್ಷಿಗಳ ವಲಸೆ ಮಾರ್ಗದಲ್ಲಿ ಯುದ್ಧ ವಿಮಾನಗಳ ಹಾರಾಟ ನಿಷೇಧಿಸಿದ ನಂತರ ಯುದ್ಧ ವಿಮಾನಗಳಿಗೆ ಹಕ್ಕಿಯ ಡಿಕ್ಕಿಯ ಪ್ರಮಾಣ 76% ಕಡಿಮೆಯಾಯಿತು. ಅದರಿಂದ ಪೈಲಟ್ಗಳ ಹಾಗೂ ಹಕ್ಕಿಗಳ ಜೀವ ಎರಡೂ ಉಳಿಯತೊಡಗಿದವು. ವಾಯುಪಡೆಗೆ $1.3 ಬಿಲಿಯನ್ ಹಣ ಉಳಿತಾಯವಾಯಿತು ಎನ್ನುತ್ತಾರೆ ಇಸ್ರೇಲಿ ವಾಯುಪಡೆಯ ಮಾಜಿ ಕಮಾಂಡರ್ ಮೇಜರ್ ಜನರಲ್ ಇಡೋ ನೆಹುಸ್ತಾನ್. ಯೋಶಿ ಲೆಶಮ್ನನ್ನು ಪ್ರಕೃತಿ ಹಾಗೂ ಪ್ರಕೃತಿಯನ್ನು ನಿರ್ಲಕ್ಷಿಸುವ ಅತ್ಯಾಧುನಿಕ ವ್ಯವಸ್ಥೆಯ ನಡುವೆ ಇರುವ ಶಾಂತಿ ಸ್ಥಾಪಿಸಲು ಹೋರಾಡಿದ ಏಕ ವ್ಯಕ್ತಿ ಸೈನ್ಯ ಎಂದು ಗುರುತಿಸಬಹುದು ಎಂದು ಇಸ್ರೇಲಿ ವಾಯುಪಡೆಯ ಮಾಜಿ ಪೈಲಟ್ ಹಾಗೂ ಪಿಟಾಂಗೋ ವೆಂಚರ್ ಕ್ಯಾಪಿಟಲ್ ಕಂಪನಿಯ ಸಂಸ್ಥಾಪಕ ನೆಹಮಿಯಾ ಪೆರೆಸ್ ಶ್ಲಾಘಿಸುತ್ತಾರೆ. ಇವರು ಇಸ್ರೇಲ್ನ ದಿವಂಗತ ಮಾಜಿ ಅಧ್ಯಕ್ಷ ಶಿಮನ್ ಪೆರೆಸ್ ಅವರ ಪುತ್ರ. ಈಗ ಇಸ್ರೇಲ್ನಲ್ಲಿ ಪ್ರತಿ ವರ್ಷ ವಾಯುಪಡೆಯ ಪೈಲಟ್ಗಳಿಗೆ ಪಕ್ಷಿ ತಜ್ಞರು ತಮ್ಮ ದೇಶದ ಆಗಸದಲ್ಲಿ ಪಕ್ಷಿಗಳು ಹೇಗೆ ವರ್ತಿಸುತ್ತವೆ ಎಂಬುದರ ಬಗ್ಗೆ ಉಪನ್ಯಾಸ ನೀಡುತ್ತಾರೆ. ಪಕ್ಷಿಗಳ ವಲಸೆಯ ವಿಧಾನವನ್ನು ತಿಳಿಸಿ ಪೈಲಟ್ಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಛಾಯಾಚಿತ್ರಗಳನ್ನು ತೋರಿಸಿ ವಿವರಿಸುತ್ತಾರೆ. ಪ್ರತಿಯೊಂದು ಸ್ಕ್ವಾಡ್ರನ್ನ ಮುಖ್ಯ ಕಚೇರಿಯಲ್ಲೂ ವಿಶೇಷ ನಕ್ಷೆಗಳನ್ನು ಪ್ರದರ್ಶಿಸಲಾಗಿದೆ. ಲೆಶಮ್ ಹೇಳುತ್ತಾನೆ, ನಾವು ಪಕ್ಷಿಗಳ ಜೊತೆ ಆಕಾಶವನ್ನು ಹಂಚಿಕೊಂಡಿದ್ದೇವೆ ಎಂದು ಪೈಲಟ್ಗಳಿಗೆ ನಾವೀಗ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಇಸ್ರೇಲಿ ಪ್ರೊಫೆಸರ್ನ ಈ ಸಂಶೋಧನೆ ಈಗ ಜಾಗತಿಕ ಮಟ್ಟದಲ್ಲೂ ಸಾಕಷ್ಟು ಪ್ರಭಾವ ಬೀರಿದೆ. ವಿಮಾನಗಳಿಗೆ ಹಕ್ಕಿಗಳ ಡಿಕ್ಕಿಯನ್ನು ತಡೆಯಲು ಏನು ಮಾಡಬೇಕು ಎಂಬ ವಿಷಯದಲ್ಲಿ ಲೆಶಮ್ ತೋರಿಸಿಕೊಟ್ಟ ಪರಿಹಾರ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಗೋಲ್ಡನ್ ಸ್ಟ್ಯಾಂಡರ್ಡ್ನಂತೆ ಬಳಕೆಯಾಗುತ್ತಿದೆ. ಜೊತೆಗೆ ಅವನ ದೂರದೃಷ್ಟಿಯ ಇಸ್ರೇಲಿಗಳು, ಜೋರ್ಡಾನಿಯನ್ಗಳು ಹಾಗೂ ಪ್ಯಾಲೆಸ್ತೀನಿಯನ್ನರನ್ನು ಶಾಂತಿಯ ನೆಪದಲ್ಲಾದರೂ ಒಗ್ಗೂಡಿಸಿದೆ ಎನ್ನುತ್ತಾರೆ ಅಮನ್ ಸೆಂಟರ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ನ ಅಧ್ಯಕ್ಷ ಹಾಗೂ ನಿವೃತ್ತ ಜನರಲ್ ಮನ್ಸೌರ್ ಅಬು ರಶೀದ್. ಇದನ್ನು ಇಸ್ರೇಲ್ನ ಮಾಜಿ ಅಧ್ಯಕ್ಷ ಹಾಗೂ ವಾಯುಪಡೆಯ ನಿವೃತ್ತ ಪೈಲಟ್ ಎಜರ್ ವೀಜ್ಮನ್ ಕೂಡ ಒಪ್ಪುತ್ತಾರೆ. ಲೆಶಮ್ನ ಸಂಶೋಧನೆಯಿಂದಾಗಿ ಯುದ್ಧ ವಿಮಾನಗಳು ಹಾಗೂ ವಲಸೆ ಹಕ್ಕಿಗಳ ನಡುವಿನ ಡಿಕ್ಕಿಯ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ. ಪಶ್ಚಿಮ ದೇಶಗಳ ವಾಯುಪಡೆಗಳಿಗೆ ಇದೊಂದು ಮಾದರಿ ಎಂದು ಹೇಳುತ್ತಾರೆ. ಲೆಶಮ್ನ ಯಹೂದಿ ತಾಯಿಯ ನಂಬಿಕೆ ಕೊನೆಗೂ ಸುಳ್ಳಾಯಿತು.